ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ಶಾಲಾ ಶಿಕ್ಷಣ ಇಲಾಖೆಯಿಂದ ಶಿಕ್ಷಕರ ಹುದ್ದೆಗಳನ್ನು ಖಾಲಿ ಬಿಡಲಾಗಿದೆ. ಸೊ ಯಾವ ರೀತಿ ಅರ್ಜಿ ಸಲ್ಲಿಸೋದು ನೋಡೋಣ. ಸೊ 2026-27 ಸಾಲಿನ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಖಾಲಿ ಇರುವ ಪ್ರಾಥಮಿಕ ಶಾಲಾ ಶಿಕ್ಷಣ ಸಾಮಾನ್ಯ 1ರಿಂದ 5ನೇ ತರಗತಿ ಸರ್ಕಾರಿ ಪ್ರಾಥಮಿಕ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದೈಹಿಕ ಶಿಕ್ಷಣ ಗ್ರೇಡ್ 2 1ರಿಂದ 8ನೇ ತರಗತಿ ವೃಂದದ ಹುದ್ದೆಗಳಿಗೆ ಹಾಗೂ ಪದವೀಧರದ ಪ್ರಾಥಮಿಕ ಶಿಕ್ಷಣ 6ರಿಂದ 8ನೇ ತರಗತಿ ವೃಂದದ ಹುದ್ದೆಗಳಿಗೆ ಗಣಕ ವಿಜ್ಞಾನ ಶಿಕ್ಷಕರ 1ರಿಂದ 8ನೇ ತರಗತಿ ಹುದ್ದೆಗಳಿಗೆ ಭರ್ತಿ ಮಾಡಲು ರಾಜ್ಯ ಸರ್ಕಾರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸೊ ಇದನ್ನು ಯಾವ ರೀತಿ ಅರ್ಜಿಯನ್ನು ಹಾಕೋದು ಅಂತ ನೋಡೋಣ. ಸೊ ಆನ್ಲೈನ್ ಅರ್ಜಿ ಸ್ಟಾರ್ಟ್ ಆಗಿ ಬಂದ್ಬಿಟ್ಟು 18/8/2026 ಮತ್ತು ಕೊನೆಯ ದಿನಾಂಕ ಬಂದ್ಬಿಟ್ಟು 15/9/2026 ಆಗುತ್ತೆ. ಸೆಪ್ಟೆಂಬರ್ 15ನೇ ತಾರೀಕು ಆಗಿರುತ್ತೆ. ಮತ್ತು ಅಭ್ಯರ್ಥಿಗಳು ಅರ್ಜಿಯೊಂದಿನ ಯಾವ ದಾಖಲಾತಿಯನ್ನು ಅಪ್ಲೋಡ್ ಮಾಡಬೇಕಂತ ಕೇಳಿದ್ದಾರೆ. ಅರ್ಜಿಯು ಅಂದರೆ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಮತ್ತು ನಾನ್ ಕ್ರಿಮಿಲೇಯರ್ ಮೀಸಲಾತಿಯನ್ನು ಹೊರತುಪಡಿಸಿ ಇನ್ನು ಉಳಿದಿದ್ದೆಲ್ಲ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕಂತ ಇದೆ. ನೆಕ್ಸ್ಟ್ ಇಲ್ಲಿ ನೀವು ಜಾತಿ ಆದಾಯ ಪ್ರಮಾಣಪತ್ರಕ್ಕೆ ಸಂಬಂಧಿಸಿದಂತೆ ಹೇಳಿದ್ದಾರೆ. ಜಾತಿ ಆದಾಯ ಪ್ರಮಾಣಪತ್ರ ಸೇರಿದಂತೆ ನೀವೇನಾದರೂ GM ಕ್ಯಾಟಗರಿ ಆಗಿದೆ ನೀವು ಜಾತಿ ಮತ್ತು ಆದಾಯ ಪ್ರಮಾಣಪತ್ರವನ್ನು ಸಲ್ಲಿಸಬೇಕಾಗಿರುತ್ತೆ. ಮತ್ತು ನೀವು SC/ST ಮತ್ತು ಪ್ರವರ್ಗ ಡಿಯಲ್ಲಿ SC/ST ಪ್ರವರ್ಗ ಡಿ ಮತ್ತು SC/ST ಆಗಿದೆ ಅವರು ಕೂಡ ಜಾತಿ ಪ್ರಮಾಣಪತ್ರವನ್ನು ಸಲ್ಲಿಸಬೇಕಾಗತ್ತೆ. ನೀವು ಕಲ್ಯಾಣ ಕರ್ನಾಟಕ ಮತ್ತು ಆಗಿದೆ ಅವರು ಕೂಡ ಜಾತಿ ಆದಾಯ ಪ್ರಮಾಣಪತ್ರವನ್ನು ಸಲ್ಲಿಸಬೇಕಾಗಿದ್ದ ಈ ಮೂಲಕ ಕೊಡೋದಾಗಿದೆ. ನೆಕ್ಸ್ಟು ನೀವೇನಾರ ಗ್ರಾಮೀಣ ಮೀಸಲಾತಿಗೆ ಗ್ರಾಮೀಣ ಮೀಸಲಾತಿಯನ್ನು ಕೊಡ್ಬೋದು. ನೆಕ್ಸ್ಟ್ ನೀವು ಶೈಕ್ಷಣಿಕ ವಿದ್ಯಾರ್ಹತೆ. ಸೊ ಶೈಕ್ಷಣಿಕ ವಿದ್ಯಾರ್ಥಿ ಬಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ ಹುದ್ದೆಗಳ ಆಯ್ಕೆ ಮೇಲೆ ಕೊಟ್ಟಿದ್ದಾರೆ. ಸುಮಾರು GPT ಹುದ್ದೆಯ ಆಕಾಂಕ್ಷೆಯಾಗಿದ್ದು ಪದವಿಯಲ್ಲಿ ಸರಾಸರಿ ಅಂಕಗಳನ್ನು ಗಳಿಸಿರಬೇಕಾ ಅಥವಾ ಹುದ್ದೆಯಲ್ಲಿ ವಿಷಯ ನಿಗದಿಪಡಿಸಿದ ವಿಷಯದಲ್ಲಿ 50% ಗಳಿಸಿರ್ಬೇಕಂತ ಕೇಳಿದರೆ ಯಾವ ಥರ ಇದೆ ಅಂತಂದರೆ ಪದವಿಯಲ್ಲಿ ಸುಮಾರು 50% ಅಷ್ಟು ಅಂಕವನ್ನು ಪಡೆದಿರಬೇಕು. ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕ ಮತ್ತು PST ಮತ್ತು ಪದವಿ ಪ್ರಾಥಮಿಕ ಶಾಲಾ ಶಿಕ್ಷಕ GPT ಮತ್ತು ಪ್ರೌಢ ಶಾಲಾ ಶಿಕ್ಷಣ GM ಅವರಿಗೆ ಯಾವ ಥರ ಇದೆ ಅಂದರೆ ವಿದ್ಯಾರ್ಥಿ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಣ ಅವರಿಗೆ ಪದವೀಧರ ಇದೆ ಮತ್ತು ಶಾಲಾ ಶಿಕ್ಷಣ GPT ಪ್ರೌಢಶಾಲೆ AM ಅವರಿಗೆ ವಿದ್ಯಾರ್ಥಿಯನ್ನು ಹೊಂದಿರುವ ಅಭ್ಯರ್ಥಿಗಳಿಗೆ ಅಂದರೆ ಎಲ್ಲ ಪದವಿ ಕೇಳಿದ್ದಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇವರಿಗೆ GPT ಅವರಿಗೆ ಕನ್ನಡ ಭಾಷೆ ಮತ್ತು ಕನ್ನಡ ಭಾಷೆ ಎಕ್ಸಾಮ್ ಇರುತ್ತೆ. ಕನ್ನಡ ಭಾಷೆ ಎಕ್ಸಾಮನ್ನು ಐಚ್ಛಿಕವಾಗಿ ತಗೊಂಡಿರ್ಬೇಕು. ಅಂದರೆ ಕನ್ನಡ GPT ಅವರಿಗೆ ಕನ್ನಡ ಭಾಷೆಯನ್ನು ಐಚ್ಛಿಕವಾಗಿ ತಗೊಂಡಿರ್ಬೇಕಂತ ಹೇಳಿದ್ದಾರೆ. ನೆಕ್ಸ್ಟು SLC ಮತ್ತು PUC ಅಥವಾ ಯಾವುದಾದ್ರು ಡಿಗ್ರಿ ಆಗಿರಬೇಕು. ಅದಲ್ಲಿ ನೆಕ್ಸ್ಟು ನೀವೇನಂದರೆ ಇದರಲ್ಲಿ ಅಪ್ಲೋಡ್ ಮಾಡೋಕ್ಕಾರ ಯಾವತ್ತು ಗ್ರೇಡ್ ಮೇಲೆ ಅಪ್ಲೋಡ್ ಮಾಡೋಂಗಿಲ್ಲ, ಮಾರ್ಕ್ಸನ್ನು ಒಟ್ಟಾರೆ ಮಾರ್ಕ್ಸ್ ಮೇಲೆ ಅಪ್ಲೋಡ್ ಮಾಡ್ಬೇಕಂತ ಇಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ ಇಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರು 1ರಿಂದ 5ನೇ ತರಗತಿಯವರು TET ಮತ್ತು CET ಅಗತ್ಯವೇ ಅಂತ ಕೇಳಿದ್ದಾರೆ. ಹೌದು, ಇದು TET ಮತ್ತು CET ಎಕ್ಸಾಮನ್ನು ಬರೆದಿರಬೇಕು. ಮತ್ತು SC/ST PST ಮತ್ತು ಶೇಕಡ ಅವರು 55% ಅಷ್ಟು ಪಡೆದಿರಬೇಕು. ಮತ್ತು ಪ್ರಾಥಮಿಕ ಶಿಕ್ಷಣದವರು ಅಷ್ಟೇ ಮತ್ತು TET ಮತ್ತು CTET ಎಕ್ಸಾಮನ್ನು ಪಡೆದಿರ್ಬೇಕಂತ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟು ಸೇನಾ ನಿವೃತ್ತರಾಗಿ ಅವರಿಗೆ ಸಂಬಂಧಪಟ್ಟ ಹಾಗೆ ಇದೆ, ಅದನ್ನ PDF ಇದೆ. ನೆಕ್ಸ್ಟ್ ನೋಡ್ಕೊಳ್ಳಿ. ನೆಕ್ಸ್ಟು ಯಾವ ಥರ ಅರ್ಜಿನ ವರ್ಗೀಕರಣ ಮಾಡಿದ್ದಾರೆ ಅಂದರೆ ಸುಮಾರು PST PE ಗ್ರೇಡ್ 2 ಹುದ್ದೆಗಳಿಗೆ ಸುಮಾರು ಇದು NKK ಅಂದರೆ ಸುಮಾರು 100 ಹುದ್ದೆಗಳಿದೆ. ಸುಮಾರು 50 ದೈಹಿಕ ಶಿಕ್ಷಣ ಹುದ್ದೆ, ಒಟ್ಟು 150 ಹುದ್ದೆ ಇದೆ. ಸಾಮಾನ್ಯ ಕನ್ನಡ ಮತ್ತು ಕಲ್ಯಾಣ ಕರ್ನಾಟಕ ಬಂದ್ಬಿಟ್ಟು 800 ಹುದ್ದೆ ಇದೆ ಮತ್ತು ದೈಹಿಕ ಶಿಕ್ಷಣ 100 ಇದೆ. ಒಟ್ಟು 900 ಹುದ್ದೆ ಇದೆ. ಟೋಟಲ್ ಬಂದ್ಬಿಟ್ಟು 1050 ಹುದ್ದೆಗಳಿದೆ. ಮತ್ತು GPT ಮತ್ತು CST ಹುದ್ದೆಗಳು ಎಷ್ಟಿದೆ ಅಂದರೆ NKK ಬಂದ್ಬಿಟ್ಟು ಕನ್ನಡ ಭಾಷೆಯಲ್ಲಿ ಸುಮಾರು 1697 ಮತ್ತು ಆಂಗ್ಲ ಭಾಷೆಯಲ್ಲಿ 430, ಗಣಿತ ಮತ್ತು ಶಿಕ್ಷಣದಲ್ಲಿ 1697, ಜೀವ ವಿಜ್ಞಾನದಲ್ಲಿ 406 ಮತ್ತು ಸಮಾಜ ವಿಜ್ಞಾನದಲ್ಲಿ 1042 ಮತ್ತು ಗಣಿತ ವಿಜ್ಞಾನದಲ್ಲಿ 200 ಹುದ್ದೆ, ಒಟ್ಟು 5427 ಇದೆ. ಕಲ್ಯಾಣ ಕರ್ನಾಟಕದಲ್ಲಿ 860, 213, 1412, 370, 373, 3528 ಹುದ್ದೆ ಇದೆ. ಟೋಟಲ್ ಆಗಿ ಬಂದ್ಬಿಟ್ಟು ಎಲ್ಲ ಸೇರಿ 9000 ಹುದ್ದೆ ಇದೆ ಅಂತ ಬಿಡಲಾಗಿದೆ. ಮತ್ತು EAMPE ಗ್ರೇಡ್ ಅಂದರೆ ಯಾವ ಇದರಲ್ಲಿ ಬೆಂಗಳೂರು ವಿಭಾಗದಲ್ಲಿ ಸುಮಾರು 201 ಹುದ್ದೆ ಇದೆ. ಮತ್ತು ಇಂಗ್ಲೀಷು 204 ಇದೆ. ಮತ್ತು ಕನ್ನಡ ಮೀಡಿಯಮ್ಮು, ಇಂಗ್ಲೀಷ್ ಮೀಡಿಯಮ್ಮು, ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮ್ ಇದರಲ್ಲಿ ಆರ್ಟ್ಸು ಮತ್ತು CBSE ಇದರಲ್ಲಿ ವರ್ಗೀಕರಣ ಮಾಡಿದ್ದಾರೆ.
ನೆಕ್ಸ್ಟ್ 47 ಇದೆ. ಒಟ್ಟು ಸುಮಾರು 4950 ಹುದ್ದೆಗಳಿದೆ. ಒಟ್ಟು ಸಾರಾಂಶ ಬಂದ್ಬಿಟ್ಟು ಯಾವ ಥರ ಅಂದರೆ ಸುಮಾರು PST ಮತ್ತು PEಯಲ್ಲಿ ಸುಮಾರು 1050 ಮತ್ತು GPT CSTಯಲ್ಲಿ 9000 ಹುದ್ದೆ ಮತ್ತು AM PM ಗ್ರೇಡ್ 2 ಅಲ್ಲಿ 4910 ಒಟ್ಟು ಟೋಟಲ್ ಬಂದ್ಬಿಟ್ಟು 15000 ಹುದ್ದೆಗಳನ್ನು ಬಿಟ್ಟಿದ್ದಾರೆ. ಅಂತ ಅರ್ಜಿ ಸಲ್ಲಿಸಲು ಯಾವ ರೀತಿ ಅರ್ಜಿ ಸಲ್ಲಿಸೋದು ದಿನಾಂಕ ಬಂದ್ಬಿಟ್ಟು 18/8/2026ರಿಂದ 7/9/2026 ಅಂತ ಕೊಟ್ಟಿದ್ದಾರೆ. ಮತ್ತು ಎಕ್ಸ್ಟೆಂಡ್ ಮಾಡಿದ್ದಾರೆ 15ನೇ ತಾರೀಕಿನ ಮಟ್ಟ. ನೆಕ್ಸ್ಟು ಇದು ಅಭ್ಯರ್ಥಿಗಳು ಅರ್ಜಿಯನ್ನು ಅವಕಾಶ ಮಾಡಿದ್ದು PST ಮತ್ತು PET GR1 CST ಈ ಥರ ಅಭ್ಯರ್ಥಿಗಳ ಮೇಲೆ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. ಒಬ್ಬ ಅಭ್ಯರ್ಥಿಯು ವಿವಿಧ ಶೇಕಡಾವಾರು ಹುದ್ದೆಗಳ ಮೇಲೆ ಅರ್ಜಿಸಲು ಅರ್ಹತೆಯನ್ನು ಹೊಂದಿದ್ದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹುದ್ದೆಗಳನ್ನು ಅರ್ಜಿ ಸಲ್ಲಿಸಲು ಬಯಸಿದಲ್ಲಿ ಒಂದೇ ಅರ್ಜಿಯಲ್ಲಿ ಅರ್ಜಿಯನ್ನು ಸಲ್ಲಿಸಲು ಅದೇ ಈ PST PET GR1 CST GMT AM ಇದೆಲ್ಲ ಇವಷ್ಟರದ್ದು ಸಲ್ಲಿಸ್ಬೋದು. ಅದರಲ್ಲಿ ಒಂದೇ ಅರ್ಜಿಯಲ್ಲಿ ನಾನಾ ಥರ ಜಿಲ್ಲೆ ಮೇಲೆ ಸಲ್ಲಿಸ್ಬೋದು. ಅಂದರೆ ಬೇರೆ ಬೇರೆ ಜಿಲ್ಲೆ ಮೇಲೆ ಅಪ್ಲೈ ಹಾಕ್ಬೋದು ಒಂದೇ ಅಪ್ಲಿಕೇಶನ್ ಮೇಲೆ ಅಂತ ಹೇಳಿದ್ದಾರೆ. ಮತ್ತು ಅರ್ಜಿ ಸಲ್ಲಿಸುವ ಲಿಂಕ್ ಬಂದ್ಬಿಟ್ಟು https schooleducation.com ಕರ್ನಾಟಕ ಗೌರ್ಮೆಂಟಲ್ಲಿ ಅಪ್ಲೈಯನ್ನು ಮಾಡಬೇಕಾಗುತ್ತೆ. ಇದು ಒಂಥರ ಆನ್ಲೈನ್ ಅಪ್ಲಿಕೇಶನ್ ಆಗಿರ್ತದೆ. ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕೆ ಫೀಸ್ ಯಾವ ರೀತಿ ಇರುತ್ತೆ ಅಂತ ನೋಡೋದಾರೆ ಸೊ ಫೀಸ್ ಬಂದ್ಬಿಟ್ಟು ಯಾವ ರೀತಿ ಅಂದರೆ ಈ ಜನರಲ್ ಮತ್ತು OBC ಪ್ರವರ್ಗ 1, 2 ಅವರಿಗೆಲ್ಲ ಬಂದ್ಬಿಟ್ಟು 750 ಇದೆ. ಒಂದು ಹುದ್ದೆ ಮೇಲೆ 2 ಹುದ್ದೆ ಮೇಲೆ ಸಲ್ಲಿಸಿದರೆ 1125 ರೂಪಾಯಿ ಇದೆ. ಅದೇ CST ಅವರು ಸಲ್ಲಿಸಿದರೆ ಸುಮಾರು 250 ಇದೆ. 250 ಒಟ್ಟು 2 ಹುದ್ದೆಗಳ ಮೇಲೆ ಸಲ್ಲಿಸಿದರೆ ಸುಮಾರು 750 ರೂಪಾಯಿ ಆಗುತ್ತೆ ಅಂತ ತಿಳಿಸಲಾಗಿದೆ. ನೆಕ್ಸ್ಟು ಅರ್ಹತಾ ಪರೀಕ್ಷೆ ಯಾವ ರೀತಿ ಅರ್ಹತಾ ಪರೀಕ್ಷೆ ಇರುತ್ತೆ ಅಂದರೆ 1ರಿಂದ 8ನೇ ತರಗತಿ ಬೋಧಿಸುವವರಿಗೆ ಸುಮಾರು ಪ್ರಾಥಮಿಕ ಶಾಲಾ ಶಿಕ್ಷಕರು ಪೇಪರ್ 1 ಮತ್ತು GPT ಶಿಕ್ಷಕರು ಪೇಪರ್ 2 ಮತ್ತು ಗಣಕಯಂತ್ರದವರಿಗೆ ಪೇಪರ್ 2 ಅಂತ ಸುಮಾರು ಈ ಥರ ಎಕ್ಸಾಮ್ ಇರುತ್ತೆ. ಮತ್ತು ಪ್ರೌಢ ಶಾಲಾ ಶಿಕ್ಷಕರು ಅವರಿಗೂ ಕೂಡ TET ಎಕ್ಸಾಮ್ ಪ್ರಮಾಣ ಪತ್ರವನ್ನು ಹೊಂದಿರುವುದು ಕಡ್ಡಾಯವಾಗಿಲ್ಲ. ಅದೇ TET ಎಕ್ಸಾಮ್ ಅವರಿಗೆ ಕಡ್ಡಾಯವಾಗಿರೋದಿಲ್ಲ. ನೆಕ್ಸ್ಟು ಪರೀಕ್ಷಾ ಕ್ರಮ ಬಂದ್ಬಿಟ್ಟು ಅವರಿಗೆ OMR ಮೂಲಕ ಆಳಗಳನ್ನು ನಡೆಸಲಾಗುತ್ತದೆ. ಮತ್ತು ಪ್ರಶ್ನೆ ಪತ್ರಿಕೆ 1 ಮತ್ತು ಪ್ರಶ್ನೆ ಪತ್ರಿಕೆ 2 ಅನ್ನು ಹಾಜರಾಗಬೇಕಂತ ಕಡ್ಡಾಯವಾಗಿ ಕೊಟ್ಟಿದ್ದಾರೆ. ಮತ್ತು PST ಮತ್ತು PE ಅವರಿಗೆ ಸುಮಾರು 100 ಪ್ರಶ್ನೆಗಳು 100 ಅಂಕಗಳನ್ನು ಕೊಟ್ಟಿರ್ತಾರೆ. ಅವರು ಆಂಗ್ಲ ಮತ್ತು ಕನ್ನಡ ಭಾಷೆಯಲ್ಲಿ OMR ಮೇಲೆ ಬರೀಬೇಕಾಗತ್ತೆ. ನೆಕ್ಸ್ಟು ಪೇಪರ್ 2ನ ಅಷ್ಟೇ ಅದೇ ಥರನೇ ಇತ್ತು. OMRಲ್ಲಿ ಉತ್ತರಿಸ್ಬೇಕಾಗುತ್ತೆ. ಸುಮಾರು OMR ಇರುತ್ತೆ. ಮತ್ತು PET ದೈಹಿಕ ಶಿಕ್ಷಣ ಬಂದ್ಬಿಟ್ಟು ಅವರಿಗೂ ಅಷ್ಟೇ 100 ಅಂಕಗಳು 100 ಇದು ಇರುತ್ತೆ. ಮತ್ತು ಪೇಪರ್ 1 ಪೇಪರ್ 2 ಮತ್ತು ಅವರಿಗೆ ಕೂಡ ಇರುತ್ತೆ. ಸುಮಾರು ಕಡ್ಡಾಯ ಕನ್ನಡ ಮತ್ತು ಕಡ್ಡಾಯವಾಗಿ ಹಾಜರಾಗಬೇಕಂತ ಇರುತ್ತೆ. ಸುಮಾರು 35% ಅವರು ಅಂಕವನ್ನು ಗಳಿಸ್ಬೇಕಂತ ಹೇಳಿದ್ದಾರೆ. PT ಅಂದರೆ ದೈಹಿಕ ಶಿಕ್ಷಣ ಅವರಿಗೆ. ಮತ್ತು GPT CST ಅವರಿಗೂ ಕೂಡ ಸುಮಾರು ಎಲ್ಲರಿಗೂ ಅಷ್ಟೇ OMR ಎಕ್ಸಾಮ್ ಇರುತ್ತೆ. ಸುಮಾರು OMR ಮೇಲೆ ಉತ್ತರಿಸ್ಬೇಕು. ನೆಕ್ಸ್ಟು ಪರೀಕ್ಷೆ ವೇಳಾಪಟ್ಟಿ ಬಂದ್ಬಿಟ್ಟು ಯಾವ ರೀತಿ ಅಂದರೆ ಪೇಪರ್ 1 5ನೇ ತಾರೀಕು 10ನೇ ತಿಂಗಳು 2026 ಇದೆ. ಮತ್ತು ಪೇಪರ್ 2 ಬಂದ್ಬಿಟ್ಟು ಅದು ಅಖಿಲ ಕರ್ನಾಟಕದಿಂದ ಕೊಟ್ಟಿದ್ದಾರೆ. ನೆಕ್ಸ್ಟು 5/10/2026 ಅಂತಿದೆ. ಟೈಮಿಂಗ್ಸ್ ಬಂದ್ಬಿಟ್ಟು ಕೊಟ್ಟಿದ್ದಾರೆ ಅವರೇ 10ರಿಂದ 12 ಅಂತ ಕೊಟ್ಟಿದ್ದಾರೆ. 2:30ರಿಂದ 4:15 ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಯಾವ ಹುದ್ದೆ ಬರುತ್ತೆ ಆ ಹುದ್ದೆಗೆ ನೋಡ್ಕೊಂಡು ನೀವು ಪರೀಕ್ಷೆಗೆ ಪೇಪರ್ 1 ಪೇಪರ್ 2 ಯಾವತ್ತು ಎಕ್ಸಾಮ್ ಇದೆ ಅದನ್ನು ಆನ್ಲೈನ್ ಮೂಲಕ ನಿಮ್ಮ ಇಮೇಲ್ಗೆ ನೋಟಿಫಿಕೇಷನ್ನ ಬಿಡ್ತಾರೆ. ಸೊ ನೀವು ನೋಟಿಫಿಕೇಷನ್ ಬಿಟ್ಟ ನಂತರ ಪರೀಕ್ಷಾ ಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಪರೀಕ್ಷಾ ಕೇಂದ್ರಕ್ಕೆ ತಗೊಂಡೋಗ್ಬೇಕು. ಮತ್ತು ಆಧಾರ್ ಕಾರ್ಡು ಪ್ರೂಫನ್ನು ತಗೊಂಡೋಗ್ಬೇಕು. ಮತ್ತು ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.